ಸೊ ಸರ್, ಈಗ ನೆಕ್ಸ್ಟ್ ಇನ್ನು ಆಚೆ ಬಂದಿದ್ದೀರಾ, ಇವಾಗ ನಿಮಗೆ ನೀವೇ ಕಾರಣ ಅಂತ ಅನ್ಕೊಳ್ತೀರಾ, ಅದರ್ವೈಸ್ ಮನೆಯಲ್ಲಿರೋ ಒಂಟಿ ಮತ್ತು ಜಂಟಿಗಳ ಕಾರಣ ಅಂತ ಅನ್ನಿಸ್ತುತ್ತಾ ನಿಮಗೆ ಅಂತ? ಮೇಡಮ್, ನಾನು ಹೊರಗಡೆ ಬಂದಿರೋದಕ್ಕೆ ಒಂಟಿ ಮತ್ತು ಜಂಟಿನೇ ಕಾರಣ ಮೇಡಮ್. ನನ್ನ ಮನಸ್ಥಿತಿ ಅಲ್ಲ ಮೇಡಮ್. ನಾನು ಯಾವಾಗಲೂ ಸ್ಟ್ರಾಂಗ್ ಮೇಡಮ್. ನಾನು ಫಿಸಿಕಲಿ ಮೆಂಟಲಿ ಎಲ್ಲದರಲ್ಲೂ ನಾನು ಸ್ಟ್ರಾಂಗ್ ಮೇಡಮ್. ಮನಸ್ಸು ಯಾರು ಆ ಒಂಟಿ ಜಂಟಿಗಳಲ್ಲಿ ಯಾರು ಅಂದರೆ ಯಾರು ಏನು ಯಾವುದರಲ್ಲಿ ಎಲ್ರು ಯಾಕಂದರೆ ಈಗ ಎಲ್ಲರೂ ಅವ್ರವ್ರನ್ನ ಸೇವ್ ಮಾಡ್ಕೊತಾರೆ ಮೇಡಮ್. ನಾವು ಒರಿಜಿನಲ್ ಮೇಡಮ್. ನಾವು ಫೇಕ್ ಹಾಕಿ ಇಷ್ಟಪಡಲ್ಲ ಮೇಡಮ್. ಎಲ್ಲರೂ ಫೇಕ್ ಅಲ್ಲಿ. ಅದೇ ಸರ್, ನಾನು ನೋಡ್ತಾ ಇದ್ದೀನಿ ಬಿಗ್ ಬಾಸ್ನ. ಸೊ ನೀವು ಅಲ್ಲಿ ಜಗಳ ಆಗ್ತಾ ಇರುತ್ತೆ, ಅಲ್ಲಿ ಇನ್ವಾಲ್ವ್ ಆಗ್ದೇನೆ ನೀವಿಬ್ರು ಗಾರ್ಡನ್ ಏರಿಯಾದಲ್ಲಿ ಇರ್ತೀರಾ, ಜಿಮ್ ಮಾಡ್ಕೊಂಡು ಕೂತಿರ್ತೀರಾ. ಯಾಕೆ ಆ ಥರ ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಟೀಮು ಅಂದರೆ ನಿಮ್ಮ ಜಂಟಿ ಟೀಮ್ ಏನಾದರೂ ಒಂದು ವಿಷಯದ ಮೇಲೆ ಜಗಳ ಆಡ್ತಿದೆ ಅಂತ ಅಂದಾಗ ನೀವು ಅದರಲ್ಲಿ ಹೋಗಿ ಅವ್ರಿಗೆ ಒಗ್ಗಟ್ಟು ಕೊಡ್ಬೋದಾಗಿತ್ತು. ಸೊ ನೀವು ಯಾಕೆ ಅವ್ರೇನೋ ಜಗಳಾಡ್ತಿದಾರಪ್ಪ, ಅವ್ರು ಸುಮ್ಮನೆ ಜಗಳಾಡ್ತಿದ್ದಾರೆ, ನಾವು ಇಲ್ಲಿರೋಣ, ಆರಾಮಾಗಿ ಸೈಲೆಂಟ್ ಆಗಿರೋಣ, ನೀವು ಹೇಳಿದ್ರಿ ಅವಾಗಲೇ ನನ್ನ ವ್ಯಕ್ತಿತ್ವ ಅಲ್ಲ ಅದು, ನಾನು ಹೋಗೋದಿಲ್ಲ ಆ ಥರ ಅಂತ ಹೇಳ್ಬಿಟ್ಟು. ನೀವು ಆ ಥರ ಇನ್ವಾಲ್ವ್ ಆಗದೆ ಇದ್ರೆ ಹೇಗೆ ಅಂತ? ಮೇಡಮ್, ನಾನು ಇನ್ವಾಲ್ವ್ ಆಗಿದ್ದೀನಿ. ಹೋಗ್ದು ಫಸ್ಟ್ ಡೇನ ಅಷ್ಟೇ ನಾನು ಜಿಮ್ ಮಾಡಕ್ಕೆ ಬಂದಿದ್ದು. ಯಾಕಂದರೆ ಒಂದು ಕರ್ನಾಟಕ ಜನತೆಗೆ ಒಂದು ಮೆಸೇಜ್ ಕೊಡಬೇಕಾಗಿತ್ತು, ಒಂದು ಫಿಟ್ನೆಸ್ ಅಂದರೆ ಏನು ಅಂತ ಹೇಳ್ಬಿಟ್ಟು. ಆ ದೃಷ್ಟಿಯಿಂದ ನಮಗೆ ಅಲ್ಲಿ ಬೆಳಗ್ಗೆ ಹೋದ ತಕ್ಷಣ ಒಂದು ಜಿಮ್ ಮಾಡೋ ಅಭ್ಯಾಸ ಆಗಿರೋದ್ರಿಂದ ಅಲ್ಲಿ ಹೋಗ್ಬಿಟ್ಟು ಆ ದಿನ ಅಷ್ಟೇ ನಾನು ಜಿಮ್ ಮಾಡಿದ್ದು. ಅಲ್ಲಿಂದ ಹೋದ ತಕ್ಷಣ ನಾನು ಜಿಮ್ ಮಾಡೋಕ್ಕೆಲ್ಲ ಬಂದಿರೋದಿಲ್ಲ, ಆಟ ಆಡೋದಕ್ಕೆ, ವ್ಯಕ್ತಿತ್ವ ಪ್ರದರ್ಶನ ಮಾಡೋಕ್ಕಂತ ಹೇಳ್ಬಿಟ್ಟು. ಅಲ್ಲಿ ನಮ್ಮದು ಒಂಟಿ ಜಂಟಿ ಅಂತ ಹೇಳ್ಬಿಟ್ಟು ಏನೋ ಒಂದು ಅಲ್ಲಿ ಮಾತುಕತೆ ಆದಾಗ ನಾನು ಕೂಡ ಭಾಗವಹಿಸಿದ. ನಮ್ಮದು ಟಾಸ್ಕ್ ಇರ್ಬೋದು, ಏನೇ ಇರ್ಬೋದು, ನಮ್ಮ ಜಂಟಿಗಳಿಗೆ ಗೆಲ್ಲಬೇಕಂತ ಹೇಳ್ಬಿಟ್ಟು ನಾನು ಕೂಡ ಅದರಲ್ಲಿ ಕೈ ಜೋಡಿಸಿದ್ದೀನಿ. ಏನೋ ಒಂದು ತಪ್ಪಾದಾಗ ಕೂಡ ನಾವು ಕೂಡ ಅಲ್ಲಿ ಪ್ರತಿಭಟಿಸಿದ್ದೀವಿ. ನೀವು ಅದನ್ನು ಜಿಯೋ ಸ್ಟಾರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಅವಾಗಲೇ ಹೇಳ್ದಂಗೆ ನಮ್ಮನ್ನು ಅಲ್ಲಿ ಅವಾಯ್ಡ್ ಮಾಡ್ತಾ ಇದ್ದಾರೆ. ಅಂದರೆ ಅದು ವಿಡಿಯೋದಿರ್ಬೋದು, ಅದು ಯಾವುದೇ ಇರ್ಬೋದು, ಅವಾಯ್ಡ್ ಮಾಡಿ ಅವ್ರಿಗೆ ಏನು ಬೇಕೋ ಅದನ್ನು ತೋರಿಸಿದ್ದಾರೆ. ನಾನು ಮಾಡಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡಲ್ಲ. 24/7 ನಾನು ಅಲ್ಲಿ ಇದ್ದೀನಿ ಅಂತಂದರೆ ಏನಾದರೂ ಒಂದು ನಾನು ಅಲ್ಲಿ ಕಿತಾಪತಿ ಮಾಡೇ ಇರ್ತೀನಿ. ಎಲ್ರಿಗೂ ಹೋಗ್ಬಿಟ್ಟು ಕಾಲು ಎಳೆದಿರ್ತೀನಿ. ಅವರು ಏನೋ ಒಂದು ಅರಸರು ತಪ್ಪು ಮಾಡಿದರೆ, ನಮ್ಮ ಜಂಟಿಗಳು ಏನಾದ್ರು ಇದು ಮಾಡಿದ್ರೆ ನಾವು ಒಂದು ಸೇವಕರು ಒಗ್ಗಟ್ಟಾಗಿರಬೇಕು, ಯಾವುದೇ ಕಾರಣಕ್ಕೂ ಇದು ಯಾವುದು ಶಾಶ್ವತ ಅಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲ ಹೇಳಿದ್ದೀವಿ. ನಾನು ಬಾಯಿಂದ ಹೇಳೋದಕ್ಕಿಂತ ಅಲ್ಲಿ ಅದು ಏನು 24/7 ವೀಡಿಯೋ ನೋಡಿದಾಗ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಈಗ ನಾವೆಲ್ಲರೂ ನಮ್ಮ ಚಂದ್ರಪ್ರಭಾ ಇರ್ಬೋದು, ಸತೀಶ್ ಅವರು ಇರ್ಬೋದು, ನಮ್ಮ ಗಿಲ್ಲಿ ನಟ ಎಲ್ಲರೂ ಒಟ್ಟಿಗೆ ಹೇಳಿದ್ದೀನಿ. ನಾವು ಸೇವಕರು ನಾವೆಲ್ಲ ಒಗ್ಗಟ್ಟಾಗಿರಬೇಕು, ಯಾವುದೇ ಕಾರಣಕ್ಕೂ ಅರಸರು ಏನೋ ಒಂದು ತಪ್ಪು ಇದ್ರೂ ಕೂಡ ನಾವು ಅದನ್ನು ಎಚ್ಚೆತ್ಕೊಂಡು ಹೋರಾಟ ಮಾಡಬೇಕಂತ ಹೇಳ್ಬಿಟ್ಟು ನಾವಲ್ಲಿ ಹೋರಾಟ ಮಾಡಿದ್ದೀವಿ. ಕೆಲವೊಂದು ಹಲವಾರು ವಿಷಯಗಳನ್ನ ನಾವಲ್ಲಿ ಹೋರಾಟ ಮಾಡಿದ್ದೀವಿ ಮೇಡಮ್.